ಕೃತಿಯಲ್ಲಿ ಹಲುಬಿದಳು ಕಲ್ಮರಂ ಕರಗುವಂತೆ ಮಧ್ಯ ಭಾಗದ ಮುಂದುವರೆದ ಭಾಗವನ್ನು ನಾವು ಗಮನಿಸೋಣ. ಲಕ್ಷ್ಮಣ ಸೀತೆಯನ್ನ ಕರೆದುಕೊಂಡು ಕಾಡಿಗೆ ಬಂದಿದ್ದಾನೆ. ಇಬ್ಬರೂ ಕೂಡ ಕಾಡನ್ನ ಪ್ರವೇಶ ಮಾಡಿದ್ದಾರೆ. ಆ ಕಾಡು ಸೀತೆಯ ಕಣ್ಣಿಗೆ ಭಯಂಕರವಾದಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜಾನಕಿಯ ಕಣ್ಣಿಗೆ ಘೋರತರವಾಗಿ ಮುಂದೆ ಆ ಮಹಾ ಅಟವಿ, ಆ ಮಹಾ ಅರಣ್ಯ ಸೀತೆಯ ಕಣ್ಣಿಗೆ ಭಯಂಕರವಾದಂತಹ ರೀತಿಯಲ್ಲಿ ಕಾಣಿಸುತ್ತೆ. ಯಾವಾಗ ಕಾಡು ಭಯಂಕರವಾದಂತಹ ರೀತಿಯಲ್ಲಿ ಕಾಣಿಸುತ್ತೋ ಆಗ ಅನುಮಾನಗೊಂಡಂತಹ ಸೀತೆ, ಸಂಶಯಕ್ಕೊಳಗಾದಂತಹ ಸೀತೆ ಲಕ್ಷ್ಮಣನನ್ನ ಹೀಗೆ ಪ್ರಶ್ನೆ ಮಾಡಿದ್ದಾರೆ. ಹೇಗೆ ಪದ್ಯವನ್ನ ಒಂದೇ ಓದ್ಬಿಡೋಣ. ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳು, ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳು, ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಹವಿಗಳ ಪೊಗೆದಳೆದ ಅಗ್ನಿಹೋತ್ರದ ಕುಟಿರಂಗಳು, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರದ ಧ್ವನಿಗಳು, ಅಲ್ಲಿಗೊಯ್ಯದೆ ದಾರುಣದ ಕಟ್ಟಡವಿಗೆ ಇಲ್ಲಿಗೆ ಕೈ ತಂದೆ ಸೌಮಿತ್ರಿ ಹೇಳು ಎಂದು ಜಾನಕಿ ಸುಯ್ದಳು. ಯಾವಾಗ ಸೀತೆಗೆ ತಾನು ಅಂದುಕೊಂಡಿರುವಂತಹ ಕಾಡು ಅವಳ ಕಣ್ಣಿಗೆ ಕಾಣಿಸೋದಿಲ್ವೋ, ಅಂದುಕೊಂಡಿರುವಂತಹ ರೀತಿಯಲ್ಲಿ ಕಾಡು ಕಾಣಿಸೋದಿಲ್ವೋ, ಆಗ ಸೀತೆ ಲಕ್ಷ್ಮಣನನ್ನ ಪ್ರಶ್ನೆ ಮಾಡ್ತಾಳೆ. ಲಕ್ಷ್ಮಣ, ಎಲ್ಲಿ ಮುನಿಪೋತ್ತಮ, ಮುನಿಪ ಪ್ಲಸ್ ಉತ್ತಮ, ಮುನಿಪೋತ್ತಮ ಅಂದ್ರೆ ಮುನಿಗಳಲ್ಲಿ ಉತ್ತಮನಾದವನು. ಉತ್ತಮ ಅಂದ್ರೆ ಶ್ರೇಷ್ಠ ಅಂತ. ಮುನಿಗಳಲ್ಲಿ ಶ್ರೇಷ್ಠನಾದವನು ಅಥವಾ ಮುನಿಶ್ರೇಷ್ಠ ಅಂತ. ಮುನಿಗಳಲ್ಲಿ ಶ್ರೇಷ್ಠನಾದವರಿಂದ ಪಾವನದ ವನದೆಡೆಗಳು, ಪಾವನವಾದಂತಹ ಪವಿತ್ರವಾದಂತಹ ವನದ ಎಡೆಗಳು, ವನದ ಎಡೆಗಳು, ಎಡೆ ಸ್ಥಳಗಳು. ಈ ಎಡೆ ಅನ್ನೋದಕ್ಕೆ ಇನ್ನೊಂದು ಅರ್ಥವೂ ಇದೆ, ಪ್ರಸಾದ ಅಥವಾ ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳು, ಎಲ್ಲಿ ಮುನಿಗಳಿಂದ ಪವಿತ್ರವಾದಂತಹ ವನದ ಸ್ಥಳಗಳು, ಎಲ್ಲಿ ಮುನಿಗಳಿಂದ ಪವಿತ್ರವಾದಂತಹ, ಮುನಿಗಳಿಂದ ಪಾವನವಾದಂತಹ, ಪುಣ್ಯಕರವಾದಂತಹ ವನದ ಕಾಡಿನ ಸ್ಥಳಗಳು ಎಲ್ಲಿ? ಪುಸ್ತಕ ಮೊದಲನೇ ವಾಕ್ಯ. ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಸಿದ್ಧಾಶ್ರಮ, ಸಿದ್ಧ ಪ್ಲಸ್ ಆಶ್ರಮ, ಸಿದ್ಧಾಶ್ರಮ. ಸಿದ್ಧಿಗಾಗಿ ಆಶ್ರಮಗಳನ್ನು ಕಟ್ಟಿಕೊಂಡಿರುವ
ಅವತ್ತಿನ ಕಾಲದಲ್ಲಿ ಮುನಿಗಳೆಲ್ಲ ಕಾಡಿಗೆ ಹೋಗ್ಬಿಡ್ತಿದ್ರು. ಋಷಿ ಮುನಿಗಳೆಲ್ಲ ಕಾಡುಗಳಲ್ಲಿ ಗುಡಿಸಲುಗಳನ್ನು ಕಟ್ಟಿಕೊಂಡು ಹೋಮ ಹವನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಏನಾದರೂ ಸಾಧನೆಯನ್ನ ಮಾಡ್ತಾ ಇದ್ರು. ಸಿದ್ಧಾಶ್ರಮಗಳ ಸಿದ್ಧಿಗಾಗಿ ಕಟ್ಟಿಕೊಂಡಿರುವಂತಹ ಆಶ್ರಮಗಳ ಮಂಗಳ ಸ್ಥಳಗಳು ಎಲ್ಲಿ? ಮಂಗಳ ಅಂದ್ರೆ ಶುಭ ಅಂತ. ಶುಭವನ್ನ ಉಂಟು ಮಾಡುವಂತಹ ಸ್ಥಳಗಳು ಎಲ್ಲಿ? ಸಿದ್ಧಿಗಾಗಿ ಆಶ್ರಮವನ್ನು ಕಟ್ಟಿಕೊಂಡಿರುವ ಶುಭಕರವಾದ ಸ್ಥಳಗಳು ಎಲ್ಲಿ? ಹೇಳಿದ್ಲು, ಋಷಿವರಿಗಳು ಕಟ್ಟಿಕೊಂಡಿರುವಂತಹ ಕೃಷ್ಣಗಳಲ್ಲಿ ಸಿದ್ಧಿಗಾಗಿ ಕಟ್ಟಿಕೊಂಡಿರುವ ಆಶ್ರಮಗಳ ಮಂಗಳಕರವಾದ ಸ್ಥಳಗಳು ಎಲ್ಲಿ? ಸುಹವಿಗಳ ಕಂಪೊಗೆದ ಪೊಗೆದಳೆದ ಅಗ್ನಿಹೋತ್ರದ ಕುಟೀರಗಳು. ಹೇಳ್ತಿದ್ದಾರೆ ಸುಹವಿ. ಸುಹವಿ ಅಂದ್ರೆ ಹವಿಸ್ಸು ಅಂತ. ಹವಿಸ್ಸು ಅಂದ್ರೆ ಏನು? ಗಡ್ಡ ಕುಂಡಗಳಿಂದ ಬರುವಂತಹ ಹೊಗೆ. ಆ ಹೊಗೆ ಇದೆಯಲ್ಲ, ಅದು ಸಾಮಾನ್ಯವಾದಂತಹ ಹೊಗೆ ಅಲ್ಲ. ಮಾಮೂಲಿಯಾದಂತಹ ಕಟ್ಟಿಗೆಗಳನ್ನ ಹಾಕಿ ಉರಿಸಿ ಬಂದಿರುವಂತಹ ಹೊಗೆ ಅಲ್ಲ ಅದು. ಅವುಗಳಿಗೆ ಗಂಧದ ಕಟ್ಟಿಗೆಗಳನ್ನ ಹಾಕಿರ್ತಾರೆ. ಆ ಕಟ್ಟಿಗೆಗಳಿಗೆ ತುಪ್ಪವನ್ನ ಹಾಕಿರ್ತಾರೆ, ಎಣ್ಣೆಯನ್ನ ಹಾಕಿರ್ತಾರೆ. ಕೆಲವು ವಿಶೇಷವಾದಂತಹ ವಸ್ತುಗಳನ್ನು ಕೂಡ ಅದಕ್ಕೆ ಹಾಕಿರ್ತಾರೆ. ಅದನ್ನೇ ನಾವು ಹೋಮ ಅಂತ ಕರೆಯೋದು, ಹೋಮ ಹವನ ಅಂತ ಕರೆಯೋದು. ಮನೆಗಳಲ್ಲೂ ಮಾಡ್ತಾರೆ ನೋಡಿ, ಯಾವ್ದಾದ್ರು ಒಂದು ಸಂದರ್ಭಗಳಲ್ಲಿ ವಿಶೇಷವಾದ ಕಡ್ಡಿಗಳನ್ನು ತಂದು ಅಲ್ಲಿಗೆ ಆ ಬೆಂಕಿ ಹಾಕಿ ಅದಕ್ಕೆ ಏನೇನೋ ಹಾಕ್ತಾರೆ. ಅದರಿಂದ ಬರುವಂತಹ ಹೊಗೆ, ಅಂತಹ ಹೊಗೆ, ಆ ಹೊಗೆ ಪವಿತ್ರವಾದದ್ದಂತೆ. ಅದನ್ನ ಹವಿಸ್ಸು ಅಂತ ಕರೀತಾರೆ. ಹವಿಸ್ಸು ಅದನ್ನೇ ಸುಹವಿ ಅನ್ನೋದು. ಸುಹವಿಗಳ ಕಂಪೊಗೆದ. ಕಂಪು, ಕಂಪು ಅಂದ್ರೇನು? ಕಂಪು ಸುವಾಸನೆ, ಬರೀ ವಾಸನೆ ಅಲ್ಲ, ಸುವಾಸನೆ. ವಾಸನೆ ಅಂದ್ರೆ ಕೆಟ್ಟ ವಾಸನೆ ಆಗ್ಬಿಡುತ್ತೆ. ಸುಹವಿಗಳ ಕಂಪೊಗೆದ ಹವಿಸ್ಸಿನಿಂದ ಸುವಾಸನೆ ಬೀರುತ್ತಿರುವ ಹೊಗೆದಳೆದ. ಹೊಗೆ, ಹೊಗೆ ಅಂದ್ರೆ ಹೊಗೆ, ಹೊಗೆ ತುಂಬಿರುವ. ಹವಿಸ್ಸಿನಿಂದ ಸುವಾಸನೆ ಬೀರುತ್ತಿರುವ ಹೊಗೆ ತುಂಬಿದ ಅಗ್ನಿಹೋತ್ರದ ಕುಟೀರಗಳು. ಅಗ್ನಿಹೋತ್ರ, ಅಗ್ನಿಹೋತ್ರ ಅಂದ್ರೆ ಯಜ್ಞಕುಂಡಗಳು. ಯಜ್ಞಕುಂಡ ಅಂದ್ರೆ ಗೊತ್ತಾ? ಚೌಕಾಕಾರ ಕಟ್ಟಿ ಮಧ್ಯ ಬೆಂಕಿ ಹಾಕ್ತಾರೆ ನೋಡಿ, ಅದನ್ನ ಋಷಿಮುನಿಗಳು ಹೋಮ ಹವನಗಳನ್ನ ಮಾಡುವಂತಹ ಸಂದರ್ಭಗಳಲ್ಲಿ ಹಾಕಿರ್ತಾರೆ. ಯಜ್ಞಕುಂಡಗಳ ಕುಟೀರಗಳು ಎಲ್ಲಿ? ಕುಟೀರ, ಕುಟೀರ ಅಂದ್ರೆ ಗುಡಿಸಲು ಅಂತ. ಸುಹವಿಗಳ ಕಂಪೊಗೆದ ಹವಿಸ್ಸಿನಿಂದ ಸುವಾಸನೆ ಬೀರುತ್ತಿರುವ ಹೊಗೆದಳೆದ, ಹೊಗೆ ತುಂಬಿದ ಅಗ್ನಿಹೋತ್ರದ ಕುಟೀರಗಳು. ಯಜ್ಞಕುಂಡಗಳ ಗುಡಿಸಲುಗಳು ಎಲ್ಲಿ? ಎಲ್ಲಿಯಪ್ಪ? ಸುಗವಿಗಳ ಕಂಪೂ ಇಲ್ಲ, ಹೊಗೆಯೂ ಇಲ್ಲ, ಯಜ್ಞಕುಂಡಗಳಿರುವಂತಹ ಗುಡಿಸಲುಗಳು ಇಲ್ಲ. ಎಲ್ಲಿ? ಎಲ್ಲಿ? ಪರಿಚಿತವಾದ ವೇದಶಾಸ್ತ್ರದ ಧ್ವನಿಗಳು, ನಮಗೆ ಪರಿಚಯವಿರುವಂತಹ ವೇದ ಉಪನಿಷತ್ತುಗಳ ವೇದಶಾಸ್ತ್ರಗಳ ಧ್ವನಿಗಳು ಎಲ್ಲಿ? ಬಹುಶಃ ಅಲ್ಲಿ ಋಷಿಮುನಿಗಳಿದ್ದಿದ್ರೆ
ಯಾವ ರೀತಿಯ ಶಬ್ದ ಕೇಳಿಸ್ತಾ ಇತ್ತು? ಮಂತ್ರೋಚ್ಚಾರಣೆ, ವೇದಗಳ ಮಂತ್ರಗಳನ್ನ ಉಚ್ಚರಿಸುವಂತಹ ಶಬ್ದ ನಮಗೆ ಕೇಳಿಸ್ತಾ ಇತ್ತು. ಇದೆಲ್ಲ ನಾವು ಯಾವಾಗಲೂ ಕೇಳುವಂತಹ ಧ್ವನಿ, ಪರಿಚಿತವಾದಂತಹ ಧ್ವನಿ. ಆ ಪರಿಚಿತವಾದಂತಹ ವೇದಶಾಸ್ತ್ರದ ಧ್ವನಿಗಳು ಎಲ್ಲಿ? ನೋಡಿ, 4 ರೀತಿಯ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಒಂದೊಂದಾಗಿ ಮತ್ತೊಮ್ಮೆ. ಮುನಿಗಳಿಂದ ಪವಿತ್ರವಾದಂತಹ ವನದ ಸ್ಥಳಗಳು ಎಲ್ಲಿ? ಸಿದ್ಧಾಶ್ರಮಗಳ ಶುಭಕರವಾದಂತಹ ಸ್ಥಳಗಳು ಎಲ್ಲಿ? ಹವಿಸ್ಸಿನಿಂದ ಕಂಪು ಬೀರುತ್ತಿರುವ, ಸುವಾಸನೆ ಬೀರುತ್ತಿರುವ, ಹೊಗೆ ತುಂಬಿದ ಯಜ್ಞಕುಂಡಗಳ ಗುಡಿಸಲುಗಳು ಎಲ್ಲಿ? ನಮಗೆ ಪರಿಚಿತವಾದ ವೇದಶಾಸ್ತ್ರದ ಧ್ವನಿಗಳು ಎಲ್ಲಿ? 4 ರೀತಿಯ ಪ್ರಶ್ನೆಗಳನ್ನು ಕೇಳಿದಂತಹ ಸೀತೆ ಮತ್ತೆ ಮುಂದುವರಿಸಿದ್ರು. ಅಲ್ಲಿಗೊಯ್ಯದೆ, ಅಲ್ಲಿಗೆ ನೀನು ನನ್ನನ್ನ ಕರೆದುಕೊಂಡು ಹೋಗದೆ, ಅಲ್ಲಿಗೊಯ್ಯದೆ, ಅಲ್ಲಿಗೆ ನೀನು ನನ್ನನ್ನ ಕರೆದುಕೊಂಡು ಹೋಗದೆ, ದಾರುಣದ ಅತಿ ಭಯಂಕರ ಅಂತ. ದಾರುಣ ಅಂದ್ರೆ ಅತಿ ಭಯಂಕರ, ಅತಿ ಭಯಂಕರವಾದಂತಹ ಕಟ್ಟಡವಿಗೆ, ಕಟ್ಟಡವಿ, ದಟ್ಟವಾದಂತಹ ಅಡವಿಗೆ, ದಟ್ಟವಾದಂತಹ ಕಾಡಿಗೆ ಇಲ್ಲಿಗೆ ಕೈ ತಂದೆ. ಇಲ್ಲಿಗೆ ಯಾಕಪ್ಪ ನೀನು ಕರೆದುಕೊಂಡು ಬಂದೆ? ತಂದೆ ಸೌಮಿತ್ರಿ, ತಂದೆಯಾದಂತಹ ಲಕ್ಷ್ಮಣನೇ, ಹೇಳು ಎಂದು ಜಾನಕಿ ಸುರಿದಳು. ಹೇಳಪ್ಪ ಎಂದು ಸೀತೆ ಲಕ್ಷ್ಮಣನನ್ನ ಕೇಳಿಕೊಂಡ. ಅಲ್ಲಿಗೊಯ್ಯದೆ ಇಲ್ಲಿಗೆ ಕೈ ತಂದೆ, ಅಲ್ಲಿಗೆ ನನ್ನನ್ನ ಕರೆದುಕೊಂಡು ಹೋಗದೆ ಇಲ್ಲಿಗೆ ಯಾಕಪ್ಪ ನೀನು ಕರೆದುಕೊಂಡು ಬಂದೆ? ತಂದೆ ಸೌಮಿತ್ರಿ, ತಂದೆ ಸಮಾನನಾದಂತಹ ಲಕ್ಷ್ಮಣನೇ, ಹೇಳು ಹೇಳು ಎಂದು ಜಾನಕಿ ಸೀತೆ ನಿಟ್ಟುಸಿರು ಬಿಟ್ಟಳು. ಹೇಳುವುದು ಸೀತೆ, ಋಷಿ ಮುನಿಗಳಿಂದ ಪವಿತ್ರವಾದಂತಹ ಕಾಡಿನ ಸ್ಥಳಗಳು ಎಲ್ಲಿ? ಸಿದ್ಧಿಗಾಗಿ ನಿರ್ಮಿಸಿರುವ ಆಶ್ರಮಗಳ ಶುಭಕರವಾದ ಸ್ಥಳಗಳು ಎಲ್ಲಿ? ಹವಿಸ್ಸಿನಿಂದ ಸುವಾಸನೆಯುಕ್ತವಾದ ಹೊಗೆ ತುಂಬಿದ ಯಜ್ಞಕುಂಡಗಳ ಗುಡಿಸಲುಗಳು ಎಲ್ಲಿ? ಹಾಗೆ ನಮಗೆ ಪರಿಚಿತವಾದಂತಹ ವೇದಶಾಸ್ತ್ರದ ಧ್ವನಿಗಳು ಎಲ್ಲಿ? ಲಕ್ಷ್ಮಣ, ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗದೆ, ಅಲ್ಲಿಗೆ ನೀನು ನನ್ನನ್ನು ಕರೆದುಕೊಂಡು ಹೋಗದೆ ಇಲ್ಲಿಗೆ ಕೈ ತಂದೆ, ಇಲ್ಲಿಗೆ ಯಾಕಪ್ಪ ನೀನು ಕರೆದುಕೊಂಡು ಬಂದೆ? ಧಾರಣದ ಕಟ್ಟಡವಿಗೆ, ಅತಿ ಭಯಂಕರವಾದಂತಹ ದಟ್ಟವಾದ ಹಡವಿಗೆ ಇಲ್ಲಿಗೆ ಯಾಕಪ್ಪ ಕರೆದುಕೊಂಡು ಬಂದೆ? ತಂದೆ ಸೌಮಿತ್ರಿ, ತಂದೆ ಸಮಾನನಾದಂತಹ ಲಕ್ಷ್ಮಣನೇ, ಹೇಳು ಹೇಳು ಎಂದು ಜಾನಕಿ ಸೀತೆ ನಿಟ್ಟುಸಿರು ಬಿಟ್ಟಳು. ಕೇಳಿದ್ರು, ನಾನನ್ನ ನೀನು ಅಂತಹ ಒಂದು ವೇದಶಾಸ್ತ್ರದ ಧ್ವನಿಗಳಿರುವ, ಮುನಿಗಳಿಂದ ಪವಿತ್ರವಾಗಿರುವ, ಹವಿಸ್ಸಿನಿಂದ ಸುವಾಸನೆಯುಕ್ತವಾದ ಹೊಗೆ ತುಂಬಿದ ಸ್ಥಳಕ್ಕೆ ನೀನು ಕರೆದುಕೊಂಡು ಹೋಗ್ತೀಯ ಅಂತ ನಾನು ಭಾವಿಸಿಕೊಂಡಿದ್ದೆ. ಆದ್ರೆ ನೀನು ಅತಿ ಭಯಂಕರವಾದಂತಹ ದಟ್ಟ ಅಡವಿಗೆ ನೀನು ನನ್ನನ್ನು ಕರೆದುಕೊಂಡು ಬಂದಿದ್ದೀಯಲ್ಲ, ಯಾಕಪ್ಪ ಇಲ್ಲಿಗೆ ನೀನು ಕರೆದುಕೊಂಡು ಬಂದಿದ್ದೀಯಾ? ಹೇಳು ಎಂದು ಸೀತೆ ಲಕ್ಷ್ಮಣನನ್ನ ಕೇಳು. ಲಕ್ಷ್ಮಣನೆಂದೋ ಸೀತೆ ಕೇಳಿಬಿಟ್ಲು.
ಪಾಪ ಲಕ್ಷ್ಮಣನ ಮನಸ್ಥಿತಿ ನೋಡಿ, ಹೇಳಲೂ ಆಗದೆ ಹೇಳದಿರಲೂ ಆಗದೆ ಇಲ್ಲಿವರೆಗೂ ಹೇಗೋ ಹೇಳದೆ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಲಕ್ಷ್ಮಣ. ಈಗ ಸೀತೆಯೇ ಪ್ರಶ್ನೆಯನ್ನ ಮಾಡಿದ್ದಾಳೆ, ಯಾಕಂದ್ರೆ ನೀ ಕಾಡ ಕರ್ಕೊಂಡು ಬಂದಿದ್ದೀಯಾ ಅಂತ. ಈಗ ಅವನು ಹೇಳಲೇಬೇಕು ನೋಡಿ. ಮುಂದಿನ ಪದದಲ್ಲಿ ಹೇಗೆ ಹೇಳ್ತಾರೆ, ನರನಾಥ ಕೇಳು. ನರ ಅಂದ್ರೆ ಏನು? ಮನುಷ್ಯ ಅಂತ. ನಾಥ ಅಂದ್ರೆ ನಾಥ. ಕೇಳಿದ್ರೆ ಪದವನ್ನ ಕೇಳಿದ್ರ? ಏನು ನಾಥ ಅಂದ್ರೆ? ಅದೇ ನಿಮ್ಮ ತಪ್ಪು ಕಲ್ಪನೆ. ಕೈ ಸನ್ನೆಯಲ್ಲೇ ತೋರಿಸ್ತಿದ್ರಿ ಹಿಂಗೆ ಅಂತ. ನೋ 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 ನೋ. ಇಲ್ಲಿ ನೋಡಿ, ನಾಥ ಅಲ್ಪ ಪ್ರಾಣ ತಾ ಬಂದಾಗ ಇದು ನೀವು ಹೇಳಿದ ವಾಸನೆ. ನೀವೆಲ್ಲ ಹೇಳ್ತಿದ್ರಲ್ಲ ದುರ್ನಾಥ ಅಂತ, ಅದು. ಆದರೆ ನಾಥ ಮಹಾಪ್ರಾಣ ತಾ ಬಂದಾಗ ಒಡೆಯ ಅಂತ ಅರ್ಥ. ಒಡೆಯ. ಸಣ್ಣ ಸಣ್ಣ ಒಂದೊಂದು ಪದಗಳು ಬೇರೆ ಬೇರೆ ಅರ್ಥವನ್ನ ಕೊಡ್ತವೆ. ನಾಥ 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 ಅಂದ್ರೆ ಒಡೆಯ, ಯಜಮಾನ. ಈಗ ನೋಡಿ, ನರನಾಥ ಮನುಷ್ಯರ ಒಡೆಯ. ಮನುಷ್ಯರ ಒಡೆಯ ಯಾರು? ಮನುಷ್ಯರ ಒಡೆಯ ಯಾರು? ರಾಜ. ಮನುಷ್ಯರಿಗೆ ಯಜಮಾನರಾದವನು ರಾಜ, ಮನುಷ್ಯರಿಗೆ ಒಡೆಯರಾದವನು ರಾಜ. ನರನಾಥ ಕೇಳು ಅಂದ್ರೆ ಮನುಷ್ಯರ ಒಡೆಯರಾದಂತಹ ರಾಜನೇ ಕೇಳು ಅಂದ್ರೆ, ಜೈಮಿನಿ ಮುನಿ ಜನಮೇಜಯ ರಾಜನಿಗೆ ಈ ಕಥೆಯನ್ನ ಹೇಳ್ತಾ ಇದ್ದಾನೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಓಕೆ. ನರನಾಥ ಕೇಳು, ಜನಮೇಜಯ ರಾಜನೇ ಕೇಳು. ಅವನೀಸುತೆ ನುಡಿದ ಮಾತಿಗೆ ಉತ್ತರವನಾಡದೆ. ಅವನೀಸುತೆ ನುಡಿದ ಮಾತಿಗೆ ಉತ್ತರವನಾಡದೆ ಮನದೋಳ್ ಉರೆನೊಂದು ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪೆನೋ. ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪೆನೋ, ಪೇಳ್ ಉಸಿರದಿದ್ದಪೆನೋ. ನಿಷ್ಠೂರದೊಳು ಧರಣಿ ಕುಲ ಸಾರ್ವಭೌಮನ ರಾಣಿಯಂ ಬನದೊಳಿರಿಸಿ ಹೋದಪೆನೆಂತೋ. ಹೋಗದಿದ್ದೊಡೆ ಸಹೋದರನ್ ಅದೇನೆಂದಪನೋ. ಹಾ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಕೊಂಡನು. ಹಾ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಕೊಂಡನು. ಇಲ್ಲಿ ಈ ಲಕ್ಷ್ಮಣ ಸಂಕಟಕ್ಕೊಳಗಾಗ್ತಾನೆ. ಹೇಗೆ ಲಕ್ಷ್ಮಣ ಸಂಕಟಕ್ಕೆ ಒಳಗಾದ ಅದನ್ನ ರಾಜನಿಗೆ ಜೈಮಿನಿ ಹೇಳ್ತಾ ಇದ್ದಾನೆ. ನರನಾಥ ಕೇಳು, ಮನುಷ್ಯರ ಒಡೆಯನಾದಂತಹ ರಾಜನಾದ ಜನಮೇಜಯ ರಾಜನೇ ಕೇಳು. ಅವನೀಸುತೆ ಅವನಿ ಅಂದ್ರೆ ಭೂಮಿ ಅಂತ. ಸುತೆ ಅಂದ್ರೆ ಮಗಳು, ಭೂಮಿಯ ಮಗಳು, ಭೂಮಿಯ ಮಗಳಾದ ಸೀತೆ. ಭೂಮಿಯ ಮಗಳಾದಂತಹ ಸೀತೆಯು ನುಡಿದ ಮಾತಿಗೆ, ಹೇಳಿದ ಮಾತಿಗೆ, ಅವನೀಸುತೆ ನುಡಿದ ಮಾತಿಗೆ, ಭೂಮಿಯ ಮಗಳಾದಂತಹ ಸೀತೆಯು
ಕೇಳಿದಂತಹ ಮಾತಿಗೆ ಉತ್ತರವನಾಡದೆ. ಲಕ್ಷ್ಮಣ ಉತ್ತರವನ್ನು ಕೊಡಲಾಗದೆ ಅವನೀಸುತೆ ನುಡಿದ ಮಾತಿಗುತ್ತರವನಾಡದೆ ಭೂಮಿಯ ಮಗಳಾದಂತಹ ಸೀತೆಯು ಕೇಳಿದ ಮಾತಿಗೆ ಲಕ್ಷ್ಮಣನು ಉತ್ತರವನ್ನು ಕೊಡಲಾಗದೆ ಉತ್ತರವನ್ನ ಕೊಡಲಾಗದೆ ಮನಸ್ಸಿನಲ್ಲಿ ಉರೆನೊಂದು ಉರೆ ಅಂದ್ರೆ ಬಹಳ. ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದರೆ ಈ ಪದದ ಅರ್ಥವನ್ನ ಬರೆಯಿರಿ ಅಂತ. ಉರೆನೊಂದು ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ಉರೆನೊಂದು ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ಬರೆದ ಅವನೀಸುತೆ ನುಡಿದ ಮಾತಿಗುತ್ತರವನಾಡದೆ ಭೂಮಿಯ ಮಗಳಾದಂತಹ ಸೀತೆಯು ಕೇಳಿದ ಮಾತಿಗೆ ಉತ್ತರವನ್ನು ಕೊಡಲಾಗದೆ ಉತ್ತರವನ್ನು ಕೇಳದೆ ಲಕ್ಷ್ಮಣ ಉರೆನೊಂದು ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ಹೀಗೆ ಅಂದ್ಕೊಳ್ತಾನೆ. ಏನಂತ? ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪೆನೋ. ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪೆನೋ. ರಾಘವೇಶ್ವರ ಅಂದ್ರೆ ರಾಮ. ರಾಘವೇಶ್ವರನಾದಂತಹ ರಾಮನು ಹೇಳಿದಂತಹ ಕಷ್ಟದ ವಿಚಾರವನ್ನು, ಕಷ್ಟದ ವಿಷಯವನ್ನು ಹೇಳಲೋ ಪೇಳ್ದಪೆನೋ. ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪೆನೋ. ರಾಘವೇಶ್ವರನಾದಂತಹ ರಾಮನು ಹೇಳಿದ ಕಷ್ಟದ ವಿಚಾರವನ್ನು ಹೇಳಲೋ ಅಥವಾ ಉಸಿರದಿದ್ದಪೆನೋ. ಮಾತನಾಡದೆ ಸುಮ್ಮನಿರಲೋ. ನೋಡಿ, ಇಲ್ಲಿ ಲಕ್ಷ್ಮಣ ಹೇಳಬೇಕೋ ಹೇಳಬಾರದು ಅನ್ನೋ ಗೊಂದಲಕ್ಕೊಳಗಾಗ್ತಾನೆ. ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪೆನೋ. ರಾಘವೇಶ್ವರನಾದಂತಹ ರಾಮನು ಹೇಳಿದ ಕಷ್ಟದ ವಿಷಯವನ್ನು ಹೇಳಲೋ ಅಥವಾ ಉಸಿರದಿದ್ದಪೆನೋ. ಮಾತನಾಡದೆ ಸುಮ್ಮನಿರಲೋ. ಮಾತಾಡದೆ ಸುಮ್ಮನಿರ್ಬೇಕು, ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅವನಿಗೆ. ನಿಷ್ಠೂರಗಳು, ನಿಷ್ಠೂರ. ಇಲ್ಲಿ ಲಕ್ಷ್ಮಣ ಮಾತನಾಡಿದರೂ ನಿಷ್ಠೂರಕ್ಕೆ ಒಳಗಾಗ್ತಾನೆ, ಮಾತನಾಡದಿದ್ರೂ ನಿಷ್ಠೂರಕ್ಕೆ ಒಳಗಾಗ್ತಾನೆ. ಈಗ ರಾಮ ಹೇಳಿದಂತಹ ವಿಷಯವನ್ನು ಹೇಳಿಬಿಟ್ರೆ, ರಾಮ ಹಿಂಗೆಲ್ಲ ಮಾಡದ್ದ, ನೀನು ಅದನ್ನು ಕೇಳ್ಕೊಂಡು ಸುಮ್ಮನಿದ್ದ, ಲಕ್ಷ್ಮಣ ಕೋಪ ಮಾಡ್ತದ. ಲಕ್ಷ್ಮಣ ಏನೋ ಹೇಳಿದ್ರೆ ಸುಮ್ಮನಿದ್ರೆ, ಅಲ್ಲಪ್ಪ ಇಂಥದ್ದು ಕಾಡು ಕರ್ಕೊಂಡ್ ಬಂದಿದೀಯ, ಏನು ಹೇಳಿದ್ರೆ ಸುಮ್ಮನಿದೆಯಲ್ಲ, ಏನೋ ನೀನು ಕೆಟ್ಟ ಉದ್ದೇಶ ಇಟ್ಕೊಂಡಿದೀಯ ಅಂತ ಮತ್ತೆ ಸಿಟ್ಟು ಮಾಡೋದು. ನಿಷ್ಠೂರರು. ಲಕ್ಷ್ಮಣ ಇಲ್ಲಿ ಹೇಳಿದರೂ ಹೇಳದಿದ್ದರೂ ನಿಷ್ಠೂರಕ್ಕೆ ಒಳಗಾಗುವೆನು ಎಂದುಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾನೆ. ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪೆನೋ. ರಾಘವೇಶ್ವರನಾದಂತಹ ರಾಮನು ಹೇಳಿದ ಕಷ್ಟದ ವಿಚಾರವನ್ನು ಹೇಳಲು ಅಥವಾ ಉಸಿರದಿದ್ದಪೆನೋ. ಹೇಳದೆ ಸುಮ್ಮನಿರಲು. ನಿಷ್ಠೂರಗಳು. ಏನೇ ಆದರೂ ನಿಷ್ಠೂರಕ್ಕೆ ಒಳಗಾಗುವೆನು ಎಂದುಕೊಂಡು ಏನ್ ಹೇಳ್ತಾರೆ? ತರಣಿ ಕುಲ ಸಾರ್ವಭೌಮನ ರಾಣಿಯಂ.
ನೋಡಿ ಇದಿಷ್ಟು ಪದ ಇದೆಯಲ್ಲ, ತರಣಿ ಕುಲ ಸಾರ್ವಭೌಮನ ರಾಣಿ ಅಂತ, ಇದಿಷ್ಟು ಪದಕ್ಕೆ ಅರ್ಥ ಸೀತೆ ಅಂತ. ಈಗ ಅದನ್ನು ಒಂದೇ ಪದ ನೋಡ್ತಾ ಹೋಗಿ. ತರಣಿ, ತರಣಿ ಅಂದ್ರೆ ಸೂರ್ಯ, ತರಣಿ ಕುಲ ಅಂದ್ರೆ ಸೂರ್ಯ ವಂಶ, ಸೂರ್ಯ ವಂಶದ ಸಾರ್ವಭೌಮ ರಾಜ. ಸೂರ್ಯ ವಂಶದ ರಾಜ ಯಾರು? ರಾಮ. ಸೂರ್ಯ ವಂಶದ ಸಾರ್ವಭೌಮನಾದ ರಾಮನ ರಾಣಿ, ರಾಮನ ರಾಣಿ. ಹಾಗಾಗಿ ತರಣಿ ಕುಲ ಸಾರ್ವಭೌಮನ ರಾಣಿ ಅಂದ್ರೆ ಸೀತೆ ಅಂತ ಅರ್ಥ. ಅದನ್ನ ವಿಸ್ತರಿಸಿ ಬರ್ಕೊಳ್ಳೋದಾದ್ರೆ ಸೂರ್ಯ ವಂಶದ ಸಾರ್ವಭೌಮನಾದ ರಾಮನ ರಾಣಿಯಾದ ಸೀತೆಯನ್ನು, ಸೂರ್ಯ ವಂಶದ ಸಾರ್ವಭೌಮನಾದ ರಾಮನ ರಾಣಿಯಾದ ಸೀತೆಯನ್ನು ಬನದೊಳಿರಿಸಿ ಹೋದ ಪೆನೆತ್ತು. ಬನ, ವನ, ಕಾಡು, ಕಾಡಿನಲ್ಲಿ ಇರಿಸಿ ಹೇಗೆ ಹೋಗಲಿ? ಲಕ್ಷ್ಮಣ ಮನಸ್ಸಿನಲ್ಲಿ ನೊಂದ್ಕೊಳ್ತಿದ್ದಾರೆ. ತರಣಿ ಕುಲ ಸಾರ್ವಭೌಮನ ರಾಣಿಯಂಬನದೊಳಿರಿಸಿ ಹೋದ ಪೆನೆತ್ತು. ಸೂರ್ಯ ವಂಶದ ರಾಜನಾದ ರಾಮನ ರಾಣಿಯನ್ನ ಕಾಡಿನಲ್ಲಿ ಬಿಟ್ಟು ಹೇಗೆ ಹೋಗಲಿ? ಬನದೋಳ್ ಇರಿಸಿ ಕಾಡಿನಲ್ಲಿ ಬಿಟ್ಟು ಹೋದ ಪೆನ್ನೆತ್ತು. ಹೋಗಲಿ ಹೇಗೋ, ಹೇಗೆ ಹೋಗಲಿ? ರಾಮನ ರಾಣಿಯಾದ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಹೇಗೆ ಹೋಗಿ? ಕಮ ಹೋಗದಿದ್ದೊಡೆ ಸಹೋದರನ್ ಏನೆಂದೆಪನೋ. ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗದಿದ್ದರೆ, ಹೋಗದಿದ್ದೊಡೆ ಅಂದ್ರೆ ಬರೀ ಹೋಗದಿದ್ರೆ ಅಲ್ಲ, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗದಿದ್ರೆ ಸಹೋದರನ್ ಏನೆಂದೆಪನೋ. ಸಹೋದರನಾದಂತಹ ರಾಮನು ಏನೆಂದು ಹೇಳುವನೋ. ಸೂರ್ಯ ವಂಶದ ರಾಜನಾದ ರಾಮನ ರಾಣಿಯನ್ನ ಕಾಡಿನಲ್ಲಿ ಬಿಟ್ಟು ಹೇಗೆ ಹೋಗ್ಲಿ? ಒಂದು ವೇಳೆ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಹೋಗದಿದ್ರೆ ಸಹೋದರನ್ ಏನೆಂದಪ್ಪನೋ, ಸಹೋದರನಾದಂತಹ ರಾಮನು ಏನೆಂದು ಹೇಳುವನೋ. ಹಾ ಎಂದು, ಅಯ್ಯೋ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ಲಕ್ಷ್ಮಣ ಬೆಂದು ಬೇಗುದಿ, ಬೇಗುದಿ ಅಂದ್ರೆ ಸಂತಾಪ ಅಂತ, ಸಂತಾಪಗೊಂಡನು. ಬೆಂದು ಸಂತಾಪಗೊಂಡನು. ಮತ್ತೊಮ್ಮೆ ನೋಡ್ಕೊಳ್ಳಿ. ನರನಾಥ ಕೇಳು, ಮನುಷ್ಯರ ಒಡೆಯನಾದಂತಹ ಜನಮೇಜಯ ರಾಜನೇ ಕೇಳು ಎಂದು ಜೈಮುನಿ ಮುನಿಗಳು ಹೇಳ್ತಾ ಇದ್ದಾರೆ. ಅವಧಿ ಸುತೆ ನುಡಿದ ಮಾತಿಗುತ್ತರವನಾಡದೆ, ಭೂಮಿಯ ಮಗಳಾದಂತಹ ಸೀತೆಯು ನುಡಿದ ಮಾತುಗಳಿಗೆ ಉತ್ತರವನ್ನು ಕೊಡಲಾಗದೆ ಲಕ್ಷ್ಮಣ ಮನದೋಳ್ ಉರೆನೊಂದು, ಬಹಳವಾಗಿ ನೊಂದುಕೊಂಡು ಹೀಗೆ ಅಂದ್ಕೊಳ್ತಾನೆ, ಹೀಗೆ ಹೇಳ್ಕೊಳ್ತಾನೆ. ಜ್ವರ ಹೇಳ್ತಿಲ್ಲ, ಮನದೊಳಗೆ ಹೇಳ್ಕೊಳ್ಳುವಂಥದ್ದು. ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪೆನೋ. ರಾಘವೇಶ್ವರನು ಕೊಟ್ಟಂತಹ ಅಥವಾ ರಾಘವೇಶ್ವರನಾದಂತಹ ರಾಮನು ಕೊಟ್ಟಂತಹ ಕಷ್ಟದ ವಿಚಾರವನ್ನು ಹೇಳಲು ಅಥವಾ ಉಸಿರದಿದ್ದಪೆನೋ, ಮಾತನಾಡದೆ ಸುಮ್ಮನಿರಲು ನಿಷ್ಠೂರದೊಳು.
ಏನೇ ಆದರೂ ನಿಷ್ಠೂರಕ್ಕೆ ಒಳಗಾಗುವೆನು ಎಂದುಕೊಂಡು ತನ್ನ ಮನದಲ್ಲಿ ಹೀಗೆ ಹೇಳಿಕೊಳ್ಳುತ್ತಾನೆ. ತರಣಿ ಕುಲ ಸಾರ್ವಭೌಮನ ರಾಣಿಯಂ, ಸೂರ್ಯ ವಂಶದ ಸಾರ್ವಭೌಮನಾದಂತಹ ರಾಮನ ರಾಣಿಯಾದ ಸೀತೆಯನ್ನ ಮನದೊಡೆರಿಸಿ ಹೋಗಬೇಕೆಂದು ಕಾಡಿನಲ್ಲಿ ಬಿಟ್ಟು ನಾನು ಹೇಗೆ ಹೋಗಲಿ? ಹೋಗದಿದ್ದೊಡೆ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಹೋಗದಿದ್ದರೆ ಸಹೋದರನು ಅದೇನೆಂದಪ್ಪನೋ, ಸಹೋದರನು ನನ್ನ ಬಗ್ಗೆ, ಸಹೋದರನಾದಂತಹ ರಾಮನು ನನ್ನ ಬಗ್ಗೆ ಏನಂದುಕೊಳ್ಳುವನು ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ಲಕ್ಷ್ಮಣನು ಬೆಂದು ಸಂತಾಪಗೊಂಡನು, ದುಃಖಿಸಿದನು, ದುಃಖಪಟ್ಟ. ಇತ್ತ ಹೇಳುವುದಕ್ಕೂ ಆಗ್ತಾ ಇಲ್ಲ, ಹೇಳದೆ ಸುಮ್ಮನಿರುವುದಕ್ಕೂ ಕೂಡ ಲಕ್ಷ್ಮಣನಿಗೆ ಆಗ್ತಾ ಇಲ್ಲ. ಇಂತಹ ಸಂದಿಗ್ಧತೆಗೆ ಲಕ್ಷ್ಮಣ ಒಳಗಾಗಿ ಮುಂದಿನ ಪದ್ಯದಲ್ಲಿ ಹೀಗೆ ಹೇಳಿರ್ತಾರೆ. ಏನು? ಒಮ್ಮೆ ಪದ್ಯವನ್ನು ಓದ್ಬಿಡ್ತಾನೆ, ಪದ್ಯವನ್ನೇ ಮುಂದುವರಿಸಲಿಕ್ಕಾಗಲ್ಲ, ಓದ್ತೇನೆ ಒಂದ್ಸರಿ ನೋಡ್ತೇನೆ. ದೇವಿ ನಿನಗಿನ್ನೆಗಂ ಪೇಳ್ದುದಿಲ್ ಅಪವಾದಂ ಆವರಿಸೆ. ದೇವಿ ನಿನಗಿನ್ನೆಗಂ ಪೇಳ್ದುದಿಲ್ ಅಪವಾದಂ ಆವರಿಸೆ. ನಿನ್ನನೊಲ್ಲದೆ ರಘುಕುಲೋದ್ಭವಂ, ನಿನ್ನನೊಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದು ಎನಗೆ ನೇಮಿಸಿದೊಡೆ. ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದು ಎನಗೆ ನೇಮಿಸಿದೊಡೆ. ಆ ವಿಭುವಿನಾಜ್ಞೆಯಂ ಮೀರಲರಿಯದೆ, ಆ ವಿಭುವಿನಾಜ್ಞೆಯಂ ಮೀರಲರಿಯದೆ ಮೆಲ್ಲನೀ ವಿಪಿನಕ್ಕೊಳಗೊಂಡು ಬಂದೆನು. ಮೆಲ್ಲನ್ ಈ ವಿಪಿನಕ್ಕೊಳಗೊಂಡು ಬಂದೆನು. ಇನ್ ವೈವಯ್ಯನೆ ಆವಲ್ಲಿಗಾದೊಡಂ ಹೋಗು ಎಂದು ಲಕ್ಷ್ಮಣಂ ಬಾಷ್ಪಾಲೋಚನೆನಾದನು. ಆವಲ್ಲಿಗಾದೊಡಂ ಹೋಗು ಎಂದು ಲಕ್ಷ್ಮಣಂ ಬಾಷ್ಪಾಲೋಚನನಾದನು. ಹೀಗೆ ಲಕ್ಷ್ಮಣ ಕಣ್ಣೀರನ್ನ ತುಂಬಿಕೊಳ್ತಾನೆ ಅನ್ನುವಲ್ಲಿಗೆ ಪದ್ಯವನ್ನ ತಿಳಿಸಿಕೊಳ್ಳೋಣ. ಇವತ್ತಿನ ತರಗತಿಯಲ್ಲಿ ಇಷ್ಟು.